ಸಾಹೇಬ್ರೆ ನೀವು ಅಲ್ಲಿ ನೋಡಿ ನೋಡಿ, ಚಂದಾಪುರ ಪುರಸಭೆ ವ್ಯಾಪ್ತಿಯ ಇಗ್ಲೂರು ಗ್ರಾಮದಲ್ಲಿ ಒಂದು ಕೆರೆ 63 ಸರ್ವೆ ನಂಬರ್ ಇಗ್ಲೂರು ವ್ಯಾಪ್ತಿಗೆ ಬರ್ತಕ್ಕಂಥದ್ದು, ಸುಮಾರು 37 ಎಕರೆ. 4 ವರ್ಷದಿಂದ ನಾನು ನಾಯಿ ಅಲ್ದಂಗೆ ಅಲಿತಾ ಇದ್ದೀನಿ ತಾಲೂಕು ಆಫೀಸ್ಗೆ. ಸರ್ ಹೇಳಿ ಸರ್, ಯಾಕೆ ನೀವು 4 ವರ್ಷದಿಂದ ಈ ಕೆರೆಯನ್ನು ಒತ್ತುವರಿ ತೆರಬಡಿಲ್ಲ ಹೇಳಿ? ಒತ್ತುವರಿ ಆದಂತ ದಾಖಲಾತಿಗಳು ಕೊಡಿ. ಇಲ್ಲ ಇದೆ, ಒಂದ್ ನಿಮಿಷ, ಇಲ್ಲೇ ಕೊಡ್ತೀವಿ. ನಿಮ್ಮ ಸರ್ವೇಯರೇ ಮಾಡಿರತಕ್ಕಂಥ ದಾಖಲೆ ಇದೆ, ಒತ್ತುವರಿ ಇದೆ ಅಂತ ಹೇಳ್ಬಿಟ್ಟು, ವಿತ್ ಸರ್ಟಿಫೈಡ್ ಕಾಪಿ ನೋಡಿ ಸಾರ್ವಜನಿಕ. ಇವಾಗ ಇದಕ್ಕೆ ಮುಂಚೆ ಅರ್ಧ ಗಂಟೆ ಮುಂಚೆ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಇವ್ ನೀವೇ ಮಾರ್ಕ್ ಮಾಡಿರೋದು, ಅದನ್ನ ಹೇಳಿ ಯಾಕೆ ಒತ್ತುವರಿ ತೆರವು ಮಾಡ್ತಿಲ್ಲ ಅಂತ ಹೇಳಿ. ಈಗಾಗಲೇ ಒತ್ತುವರಿ ತೆರವು ಮಾಡಕ್ಕೆ ನಾವು ಸರ್ವೇಯರ್ಗೆ ಬರ್ದಿದ್ದೀವಿ. ಎಷ್ಟು ವರ್ಷದಿಂದ ಎಷ್ಟು ವರ್ಷದಿಂದ ಇಲ್ಲ ಒಂದು ಒತ್ತುವರಿ ನೋಡಿ, ಪ್ರಭಾವಿಗಳ ಇದಕ್ಕೆ ಒಳಗಾಗಿರ್ತಕ್ಕಂಥ ನೀವು 4 ವರ್ಷದಿಂದ ನಾನು ಕಂಟಿನ್ಯೂಸ್ ಆಗಿ ಒಬ್ಬ ಅಡ್ವೊಕೇಟ್ ಅಲಿತಾ ಇದ್ದೀನಿ. ನೀವು 4 ವರ್ಷದಿಂದ ನೀವೇನ್ ಮಾಡ್ತಾ ಇದ್ದೀರಿ? ನೀವು ಬಂದೇ 2 ವರ್ಷ ಮೇಲೆ ಆಯ್ತು. ಇಲ್ಲಿ ಎಷ್ಟು ಅರ್ಜಿಗಳು ಕೊಟ್ಟಿದ್ದೀನಿ ನೋಡಿ. ಅಂದ್ರೆ DC ಅವರ ಆರ್ಡರ್ಗೂ ಆಮೇಲೆ ಅಲ್ಲ ನಾನು ಕೇಳ್ತಾ ಇರೋದು. ಆಯ್ತು ಹೇಳಿ ಆನ್ಸರ್ ಹೇಳಿ ಸರ್, ಹೇಳಿ. ನೀವೇ ಮಾತಾಡ್ತಾ ಇದ್ರೆ ಮಾತಾಡ್ಕೊಳ್ಳಿ. ಅಲ್ಲ ನಾನು ಸುಮ್ಮನೆ ಇದ್ದು ನಿಮ್ ನೋಡಿ, ಇದೇ ಟೇಬಲ್ ಅಲ್ಲಿ ಕುತ್ಕೊಂಡು 2 ವರ್ಷದಿಂದ ನೀವು ಹೇಳಿದನ್ ಕೇಳಿದ್ದೀನಿ. ನೀವು ಹೇಳಿ, ನಾನು ಕೇಳ್ತೀನಿ, ಹೇಳಿ. ಏನ್ ಹೇಳೋ ಅವಶ್ಯಕತೆ ಇಲ್ಲ, ನೀವೇನ್ ಮಾತಾಡ್ತೀರಿ ಮಾತಾಡ್ಕೊಳ್ಳಿ, ಹೇಳಿ ಸರ್. ಅಲ್ಲಲ್ಲ ಮತ್ತೆ ನೀವೇನಕ್ಕಿರೋದು? ಪೇಪರ್ ಅಲ್ಲಿ ಕೊಡ್ತೀನಿ ನಾನು. ಏನ್ ಪೇಪರ್ ಕೊಡ್ತೀರಾ? ಉತ್ತರ ನೋಡಿ ಸರ್, ಈ ತರ ಸಾರ್ವಜನಿಕರ ಆಸ್ತಿ ಉಳಿಸೋದ್ರಲ್ಲಿ ಏನೋ ವಿತಂಡವಾದ ಮಂಡಿಸಬೇಡಿ, ಆಯ್ತಾ? ನಿಮ್ ಕೆಲಸ ಜವಾಬ್ದಾರಿನೇ ನೀವು ಮಾಡ್ಬಿಟ್ಟು ಅಲ್ಲಿ ತೋರಿಸಿ ನಿಮ್ಮ ಈ ವಿತಂಡವಾದನ. ದಾಖಲಾತಿಗಳನ್ನು ಏನ್ ಕೊಟ್ಟಿದ್ದೀರಿ, ನಾನು ದಾಖಲಾತಿಗಳಿಗೆ ಉತ್ತರ ಕೊಡ್ತೀನಿ ಅಂತ ಹೇಳಿ. ಯಾವಾಗ ಉತ್ತರ ಕೊಡ್ತೀರಾ ಹೇಳಿ? ಆಯ್ತು, ನಾನು ವೇಟ್ ಮಾಡ್ತೀನಿ, ಕೊಡಿ. ಕೊಡ್ತೀನಿ ಅಂತ ಹೇಳಿದಾರೆ. ಎಷ್ಟೊತ್ತಾಗುತ್ತೆ ಸರ್? ನಾನು ಎಷ್ಟೊತ್ತು ವೇಟ್ ಮಾಡ್ಬೇಕು? ಸಾಯಂಕಾಲ ನೋಡ್ತಾ ಇದ್ದಿಲ್ಲ ಅದು ನನಗೆ ಗೊತ್ತಿಲ್ಲ ಸರ್, ನಾನು ಬಂದಿದ್ದು 1 ಅವರ್ ಮುಂಚೆ. ಅದೇ 1 ಅವರ್ ಮುಂಚೆ. ಉತ್ತರ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತೀರಿ ನೀವು. ನೋಡ್ತಾ ಅಲ್ಲ, ನಾನು ಇವಾಗ ಅಲ್ಲಿ ಲೈವಲ್ಲೇ ಹೇಳ್ತಾ ಇದ್ದೀನಿ, ಹೇಳಿ. ನನ್ಗೆ ಗೊತ್ತಿಲ್ಲ ಅದು. OTP ಬರ್ತಾ ಇಲ್ಲ, OTP ಬಂದ್ರೆ ಸರ್ವರ್ ಮಾಡಿ ಕೊಡ್ತೀವಿ. ಆಯ್ತು, ಕೊಡಿ. ವೇಟ್ ಮಾಡಿ.